ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಪೋರ್ಚುಗಲ್ ನಾವಿಕ ಯಾರು? ಪೋರ್ಚುಗಲ್ ನಾವಿಕ ವಾಸ್ಕೋಡಿಗಾಮನು. ಭಾರತದ ಪಶ್ಚಿಮ ಕರಾವಳಿ ತೀರದಲ್ಲಿ ಕಲ್ಲಿಕೋಟೆಯನ್ನು ವಾಸ್ಕೋಡಿಗಾಮ ಯಾವಾಗ ತಲುಪಿದನು? 1498ರಲ್ಲಿ ಕಾಪಡ್ ಎಂಬಲ್ಲಿಗೆ ಬಂದು ವಾಸ್ಕೋಡಿಗಾಮ ತಲುಪಿದನು. ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಯಾರು? ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವರು ವಾಸ್ಕೋಡಿಗಾಮನು. ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದವರು ಪೋರ್ಚುಗೀಸರೇ ಮೊದಲಿಗರು. ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದವರು ಪೋರ್ಚುಗೀಸರೇ ಮೊದಲಿಗರು. ಭಾರತ ವ್ಯಾಪಾರಕ್ಕಾಗಿ ಬಂದ ಮೊಟ್ಟ ಮೊದಲಿಗರು ಪೋರ್ಚುಗೀಸರು. ವಾಸ್ಕೋಡಿಗಾಮನ ನಂತರ ಭಾರತಕ್ಕೆ ಬಂದ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ ಫ್ರಾನ್ಸಿಸ್ಕೋ ಡಿ ಆಲ್ಮೆಡ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವನು ಯಾರು? ಫ್ರಾನ್ಸಿಸ್ಕೋ ಡಿ ಆಲ್ಮೆಡ. ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಭಾಳ ಇಂಪಾರ್ಟೆಂಟ್ ಐತೆ ನೋಡಿದ್ದು. ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಇಷ್ಟೈತೆ ನೋಡಿ, ಇಂಪಾರ್ಟೆಂಟ್ ಐತೆ ಭಾಳ. ಈ ಥರ ಕ್ವಶನಿಗೆ ಆನ್ಸರಿಗೆ ಕ್ವಶನ್ ಕೇಳೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ಹೊಳೆ ನಿಮ್ಗೆ ನೆನಪನ್ನು ಉಳಿತೈತಿ. ಮೊದಲಿಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಮರಿಲಾರ್ದ ಬೆಲ್ ಬಟನ್ ಒತ್ತಿರಿ. ಯಾಕಂದ್ರೆ ನಿಮ್ಗೊಂದು ಮಾರ್ಕಸಿನ ಜೋಡಿ 2 ಮಾರ್ಕಸಿನ ಕ್ವಶನ್ ಆನ್ಸರ್ಸು ಈಸಿಯಾಗಿ ತೆಗೆದೈತಿ, ಅವು ಕೂಡ ಇದ್ರಾಗ ಬರ್ತಾವೆ. ಇನ್ನು ಹೆಚ್ಚಿನ ಮಾರ್ಕಸಿಂದು ಇನ್ನು 2 ದಿನ ಬಿಟ್ಟು ಹೇಳ್ತೈತಿ.